ಏನು ಹೇಳ್ತಾರೆ ಸೌಭಾಗ್ಯ. ಆ್ಯಂಡ್ ಅದಕ್ಕೆ ನಾನು ವಿಠಲಯ್ಯ ಸಂಸ್ಥೆಯವ್ರಿಗೆ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಮೇಲೆ ಅವರು ಇಲ್ಲಿ ಒಂಥರ ಈ ಅಟ್ಮಾಸ್ಫಿಯರಲ್ಲಿ ಆ ಸಂಗೀತದ ತುಣುಕುಗಳು ಆಟ ತೇಲ್ತಾ ಇದೆ. ಈ ಮಧ್ಯದಲ್ಲಿ ನನ್ನ ಮಾತು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಕ್ಯಾನ್ ಟಾಕ್ ಸಮಥಿಂಗ್. ಆ್ಯಂಡ್ ಇವಾಗ ನಂದೆಲ್ಲ ಇಷ್ಟೊಂದು ಇದನ್ನೆಲ್ಲ ಹೇಳಿದ್ರು, ಲೈಕ್ ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ. ಆದರೆ ನನಗೆ ಅದು ಹೇಗೆ ಅಂತ ಹೇಳಿದ್ರೆ, ನನಗದೆಲ್ಲ ಹುಟ್ಟಿದ್ದು ಎಲ್ಲಿಂದ ಅಂತ ಹೇಳಿದ್ರೆ, ನಾನು ಆರಾಮಾಗಿ ನಮ್ಮ ಹಸ್ಬೆಂಡ್ ಕೆನರಾ ಬ್ಯಾಂಕಲ್ಲಿ ಇದ್ರು, ಮ್ಯಾನೇಜರ್ ಆಗಿದ್ರು, ಕಂಫರ್ಟಬಲ್ ಆಗಿ ಮಿಡಲ್ ಕ್ಲಾಸ್ ಲೈಫ್ ಲೀಡ್ ಮಾಡ್ತಾ ಇದ್ವಿ ನಾವು. ಆದರೆ ಯಾವಾಗ ನನಗೆ ಅರಿವಾಯಿತು ನನ್ನ ಮಕ್ಳುಗಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ, ಅದು ಆವಾಗ ನನಗೆ ನಾನೇನು ಅನ್ಕೊಂಡಿದ್ದೆ, ಸುಮ್ಮನೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನಾವು ಎಷ್ಟೇ ಬಲವಂತ ಮಾಡಿದ್ರು ಓದನ್ನ, ಸಂಗೀತನ, ಇದನ್ನ ಇವತ್ತು ಸಂಗೀತನಾದರೂ ಮಾಡ್ಬೋದು. ನಾನು ಹೇಳ್ತೀನಿ, ಓದೋದ್ರಲ್ಲಿ ಅವ್ರಿಗೆ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ, ಸೈನ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ, ಫಿಸಿಕ್ಸಲ್ಲೆಲ್ಲ ಅದರಲ್ಲೆಲ್ಲ ಕೆಮಿಸ್ಟ್ರಿನಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ, ಖಂಡಿತ ಆ ಮಕ್ಳುಗಳಿಗೆ, ನೀವು ಸುಮ್ಮನೆ ಇಷ್ಟು ಜನ ಮಕ್ಳುಗಳ ಪೇರೆಂಟ್ಸ್ ಇದ್ದೀರಾ, ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಖಂಡಿತ ಅದಕ್ಕೆ ನೀವು ಹಿಂದೆ ಕಷ್ಟಪಡಬೇಡಿ. ಅವ್ರು ಖಂಡಿತ ಓದಲ್ಲ. ನಂಗೆ ಅಷ್ಟರ ಮಟ್ಟಿಗೆ ಬುದ್ಧಿಶಕ್ತಿ ಅವಾಗ್ಲಿಂದಾನು ಇತ್ತು, ಸಣ್ಣ ವಯಸ್ಸಿಂದಾನು. ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಬಹಳ ಹೈಲಿ ಎಜುಕೇಟೆಡ್ ಫ್ಯಾಮಿಲಿಲಿ. ನಮ್ಮ ತಂದೆ ಸಂಗೀತ ವಿದ್ವಾಂಸರಾದ್ರೂ ಎಜುಕೇಷನ್ಗೂ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಎಲ್ಲ ನನ್ನ ಅಕ್ಕನ ಮಕ್ಕಳುಗಳ IIT, ದಿಸ್ ಒನ್ ರೀಜನಲ್ ಕಾಲೇಜಸ್ಸು, ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಸಿಕ್ಕಾಬಿಡ ಹೈಲಿ ಎಜುಕೇಟೆಡ್ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ನನ್ನ ಮಕ್ಕಳುಗಳು ನನಗೆ ಅವರು ಓದೋದ್ರಲ್ಲಿ ಇಲ್ಲ ಅಂತ ಹೇಳಿದಾಗ ಇಟ್ ವಾಸ್ ಅ ವೆರಿ ಡಿಸಪಾಯಿಂಟಿಂಗ್ ಥಿಂಗ್. ಆ್ಯಕ್ಚುಲಿ ಲೈಕ್ ಒಂಥರ ಡೆಸ್ಪರೇಷನ್ ಅಂತ ಅನ್ಕೋಬೋದು. ಆ್ಯಕ್ಚುಲಿ ನಾನು ನನ್ನ ಪ್ರಯತ್ನ ಅಷ್ಟು ಪಟ್ಟೆ ಅವರನ್ನು ಓದಿಸೋಕ್ಕೆ ಅಂತ, ಎಷ್ಟರ ಮಟ್ಟಿಗೆ ಅಂತ, ನಾವು ಒಂದು ದಿನ ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ. ಆವಾಗ ನಾನು ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದೆ, ಮನೆಯಲ್ಲೇ ಇರ್ತಾ ಇದ್ದೆ. ಒಂದಿನ ಮನೆ ಮಕ್ಕಳನ್ನ ಬಿಟ್ಟು ನಾನು ಹೊರಗಡೆ ಹೋಗಿಲ್ಲ. ಮಕ್ಕಳು ಮನೆಯಲ್ಲಿ, ಆಮೇಲೆ ಅವರನ್ನ ನಾನು ಇವಾಗ ಅವ್ರು ಓದೋದ್ರಲ್ಲಿ ಇಲ್ಲ ಅಂತಿದ್ದ ಹಾಗೆ ನನಗೇನಾಯ್ತು ಅಂತ ಹೇಳಿದ್ರೆ, ನನಗೆ ಸ್ವತಃ ಇಂಟೆಲಿಜೆನ್ಸ್ ಇತ್ತು ನನಗೆ. ಆಮೇಲೆ ಇಂಟೆಲಿಜೆನ್ಸ್ ಇತ್ತು, ಆಮೇಲೆ ನನ್ನ ತಾಳ್ಮೆಯ ಸ್ವಭಾವ, ಆಮೇಲೆ ಒಂಥರ ತೀರಾ ನನ್ನ ಹಾಸಿಗೆ ಬಿಟ್ಟು ಕಾಲು ಚಾಚಿ ಆಸೆಗಳನ್ನ ಇಟ್ಕೊಂಡು, ನಮ್ಗೆ ಅದು ಬೇಕು, ಇದು ಬೇಕು, ನಾವು ಫಿಲ್ಮ್ಗೆ ಹೋಗಬೇಕು, ಇಲ್ಲ ಹೋಟೆಲ್ಗೆ ಹೋಗಬೇಕು, ಇಲ್ಲ ಆ ಸೀರೆ ತೊಗೋಬೇಕು, ಈ ಒಡವೆ ತೊಗೋಬೇಕು. ಒಂದು ದಿನ ನನ್ನ ಹಸ್ಬೆಂಡ್ನ ನನ್ನ ವಾಂಟ್ಸನ್ನು ಕೇಳಿಲ್ಲ. ನಾನು ಎಷ್ಟು ನನ್ನ ಸಂಗೀತದಲ್ಲಿ ಪಾಠದಲ್ಲಿ ದುಡ್ಡು ಬರ್ದಿತ್ತು ಅದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಏನೋ ಮಾಡಿಕೊಂಡು ಲೈಕ್ ಐ ಯೂಸ್ ಟು ಲಿವ್ ಲೈಫ್. ನನ್ನ ಮಕ್ಕಳುಗಳು ಸಣ್ಣವರಿದ್ದಾಗ ಅದೇ ನನ್ನ ತಾಳ್ಮೆ, ನನ್ನ ಸಹನೆ ನನ್ನ ಮಕ್ಕಳಿಗೂ ಬಂದಿದೆ ಅಂತ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇವಾಗ ನೋಡಕ್ಕೆ ಹೋದರೆ ಇವಾಗ ಅವರಷ್ಟು ದೊಡ್ಡ ಬಿಲಿಯನಿಯರ್ಸ್ ಆಫ್ ಇಂಡಿಯಾ, ಅವ್ರ ಯಂಗೆಸ್ಟ್ ಬಿಲಿಯನಿಯರ್ಸ್ ಆಫ್ ಇಂಡಿಯಾ. ಬಟ್ ಅವ್ರು ಎಷ್ಟು ಡೌನ್ ಟು ಅರ್ತ್ ಅಂದರೆ, ಅವರು ಒಂಥರ ಮೆಂಟಲ್ ಡಿಸ್ಟರ್ಬೆನ್ಸ್ ಎಲ್ಲ ಇಲ್ಲ. ಯಾಕೆಂದರೆ ಇಲ್ಲಿ ತುಂಬ ಮಕ್ಕಳುಗಳ ಪೇರೆಂಟ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಆಮೇಲೆ ನಂದು ಒಂದೊಂದು ಸ್ಟೆಪ್ ವಾಟ್ ಎವರ್ ಹ್ಯಾವ್ ಟೇಕನ್, ಈಗ ನಾನೊಂದು ಆಟೋಬಯೋಗ್ರಫಿ ಬರೀತಾ ಇದ್ದೀನಿ, ಆ್ಯಕ್ಚುಲಿ ಬ್ರಿಂಗಿಂಗ್ ಅಪ್ ಆಫ್ ಬಿಲಿಯನಿಯರ್ಸ್ ಅಂತ. ಅದರಲ್ಲಿ ನಾನು ಪಟ್ಟಿರೋ ಚಾಲೆಂಜಸ್ಸು, ನನಗೆ ಎಷ್ಟೋ ಜನ ಪೇರೆಂಟ್ಸ್ ಡೆಸ್ಪರೇಟ್ ಆಗಿಬಿಡ್ತೀರಾ, ಮಕ್ಕಳನ್ನ ಪನಿಷ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಲೈಕ್ ಇವಾಗ ಮಾರ್ಕ್ಸ್ ತರಲಿಲ್ಲ ಅಂತಂದರೆ, ನನ್ನ ಮಗ ನಿತಿನ್ ಕಾಮತ್ 3ನೇ ಕ್ಲಾಸಲ್ಲಿ 1 ನಂಬರ್ ತೊಗೊಂಡು ಬಂದಿದ್ದಾನೆ ಮ್ಯಾಥಮೆಟಿಕ್ಸಲ್ಲಿ, ಬಿಲೀವ್ ಇಟ್ ಆರ್ ನಾಟ್. ಆ್ಯಂಡ್ ಬರ್ತಿದ್ದಾಗ ನಮ್ಮ ಹಸ್ಬೆಂಡ್ ನನ್ನ ಸಿಕ್ಕಾಪಟ್ಟೆ ಶಿಕ್ಷೆ ಮಾಡಿದ್ರು, ನೀನೇನು ಗಮನ ಕೊಡ್ತಾ ಇಲ್ಲ. ಹಿಂದಿನ ದಿನ ಎಷ್ಟು ಕಷ್ಟಪಟ್ಟಿದ್ದೀನಿ ಅವನನ್ನು ಪ್ರಿಪೇರ್ ಮಾಡೋಕ್ಕೆ ಅಂದರೆ, ಅವ್ನು ಜಸ್ಟ್ ಹೋಗಿ ನಾನೆಲ್ಲ ಬರಿಬಾರ್ದು ಅನ್ನಿಸ್ತು ಅವನಿಗೆ, ಪೇಪರ್ ಮಾಡಿಸ್ಕೊಟ್ಟು ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದ್ಬಿಟ್ಟ. ನನಗೆ ಆ್ಯಸ್ ಎ ಮದರ್ ನೀವು ಯೋಚನೆ ಮಾಡಿ ಹೇಗಾಗಿರ್ಬೋದು, ಏನು ನನ್ನ ಮಗನ ಭವಿಷ್ಯ, ನನ್ನ ಮಕ್ಕಳ ಭವಿಷ್ಯ. ನಿತ್ಯನ ಹಾಗಾದ, ಆಮೇಲೆ ನೋಡಿದ್ರೆ ನಿಖಿಲ್ ಸಮೇತ ಹಾಗೆ. ಆಮೇಲೆ ನನಗೆ ಹೇಗೆ ಅಂತ, ಆಮೇಲೆ ನನಗೆ ತಲೆನಲ್ಲಿ ಬಂದಿದ್ದು ಮ್ಯೂಸಿಕ್ಕು, ಚೆಸ್ಸು, ಫುಟ್ಬಾಲು, ಕ್ರಿಕೆಟು, ಆಮೇಲೆ ಸ್ವಿಮ್ಮಿಂಗು, ಸೋ ಮೆನಿ ಸಬ್ಜೆಕ್ಟ್ಸ್ ಕೇಮ್ ಇನ್ ಮೈ ಮೈಂಡ್. ನಾನು ಇನ್ಸ್ಟೆಡ್ ಆಫ್ ಅವರನ್ನು ಸ್ಟ್ರಗಲ್ ಮಾಡಿ ನೀನು ಯೂಸ್ಲೆಸ್ಸು, ನೀನೀಗ ಇದನ್ನು ಮಾಡಲಿಲ್ಲ ನೀನು ಅಂತ. ಅದಕ್ಕೆ ನಮ್ಮ ತಂದೆ ಒಂದು ಮಾತು ಹೇಳೋರು ನನಗೆ, ನಾನು ಹಾಡ್ತಾ ಚೆನ್ನಾಗಿ ಹೇಳ್ತಿದ್ದೆ ಸಣ್ಣ ವಯಸ್ಸಲ್ಲಿದ್ದಾಗ. ಅವಾಗ ಇದು ಕೆಮಿಸ್ಟ್ರಿ ಒಂದಿನ ನನಗೆ ಈಗ ಅನ್ನೋ ಹಾಗಿದೆ, ಕೆಮಿಸ್ಟ್ರಿ ಲ್ಯಾಬ್ರೇಟರಿ ಮುಗಿಸ್ಕೊಂಡು ಬಂದಾಗ ನನ್ನ ಹುಡುಗರುಗಳು ತುಂಬ ಗೋಳಿಕೊಳ್ಳೋರು ಶಿವಮೊಗ್ಗದಲ್ಲಿ. ವಾಸ್ ವೆರಿ ಪಾಪ್ಯುಲರ್. ಹಿಂದೆ ರಾಜಿ ತುಂಬ ತೊಂದರೆ ಕೊಡೋರು ಕಾಲೇಜ್ಗೆ ಹೋಗುವಾಗ ನನಗೆ. ಅದಕ್ಕೆ ನಮ್ಮ ತಂದೆ ಏನು ಹೇಳ್ತಾ ಇದ್ರು ಅಂದರೆ, ಬೇಡ ಓದ್ಲೇ ಬೇಡ, ಬಿಟ್ಬಿಡು, ನಿನ್ನ ಸಂಗೀತ ಇದೆಯಲ್ಲ. ಅವಾಗ ಹೇಳೋರು, ಸಂಗೀತದಲ್ಲೇ ನೀ ಸಾಧನೆ ಮಾಡು ಅಂತ ಹೇಳ್ತಾ ಇದ್ರು, ಅದರಲ್ಲೇ ಮುಂದೆ ಬರ್ಬೋದು ಅಂತ.
ಅವಾಗ ಅವತ್ತಿನ ದಿನ ಅವ್ರು ಹೇಳಿದ್ದು ಈಗಾನು ಆಗಿದೆ, ಎಷ್ಟು ಜನ ಡಾಕ್ಟರ್ಸ್, ಎಷ್ಟು ಜನ ಇಂಜಿನಿಯರ್ಸ್ ಎವ್ರಿ ಇಯರ್ ಹೊರಗಡೆ ಬರ್ತಾರೆ. ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಜನ ಹೊರಗಡೆ ಬರ್ತಾರೆ, ಒಂದೊಂದು ಇಂಜಿನಿಯರಿಂಗ್ ಕಾಲೇಜ್. ನೀವು ಯೋಚನೆ ಮಾಡಿ, ಎಂಟೈರ್ ಇಂಡಿಯಾದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಎಷ್ಟು ಜನ ಇಂಜಿನಿಯರ್ಸ್ ಬರ್ತಾರೆ, ಎಷ್ಟು ಜನ ಹೊರಗಡೆ ಬರ್ತಾರೆ, ಬೇಕಾದಷ್ಟು ಜನ ಡಾಕ್ಟರ್ಸ್ ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಬರ್ತಾರೆ, ಎಲ್ಲ ಬರ್ತಾರೆ. ಮ್ಯೂಸಿಷಿಯನ್ಸ್ ಎಷ್ಟು ಜನ ಬರ್ತಾರೆ, ಬೆರಳೆಣಿಕೆ. ಎಷ್ಟೋ ತಲಾಂತರಕ್ಕೆ ನಮ್ಮ ಆರ್ಕೆ ಪದ್ಮನಾಭಂತವರು ವಿದ್ವಾಂಸರುಗಳು ಎಲ್ಲೋ ಹುಟ್ಟುತ್ತಾರೆ. ಅವಾಗ ನಿಮ್ಮ ಮಕ್ಕಳಲ್ಲಿ ಅಕಸ್ಮಾತ್ ನಿಜವಾಗ್ಲೂ ಸಂಗೀತ ಪ್ರತಿಭೆ ಇದೆ ಅಂದರೆ ಡೆಫಿನೆಟ್ ನೀವು ಎಜುಕೇಷನ್ಗೆ ಕೊಡೋ ಗಮನಕ್ಕಿಂತ ಜಾಸ್ತಿ ನೀವು ಮ್ಯೂಸಿಕ್ ಕೊಡಿ, ಅದು ಗ್ಯಾರಂಟಿ. ಲೈಕ್ ಎಜುಕೇಷನ್, ಬೇಸಿಕ್ ಎಜುಕೇಷನ್ ಬೇಕು. ಇವಾಗ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ನಾನು ಎಲ್ಲ ಮ್ಯೂಸಿಷಿಯನ್ಸ್ಗೂ ಒಂದು ಅಡ್ವೈಸ್ ಮಾಡೋದೇನಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್. ಫೈನಾನ್ಷಿಯಲ್ ಡಿಸಿಪ್ಲಿನ್ ನಾನು ಕಲ್ತಿದ್ದು ನಮ್ಮ ಹಸ್ಬೆಂಡಿಂದ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಯಾಕೆ ಅಂತ ಹೇಳಿದ್ರೆ, ನೀವು ಅದನ್ನು ಒಂದು ಸಣ್ಣ ವಯಸ್ಸಲ್ಲಿ ಹುಟ್ಟ ಕೊಟ್ಬಿಡ್ಬೇಕು, ವಾಟ್ ಈಸ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ. ಇವಾಗ ಓದೋದ್ರದ್ದು ಹೇಳ್ತಾ ಇದ್ದಾನೆ, ಓದೋದ್ರಲ್ಲಿ ನನ್ನ ಮಕ್ಕಳು ಹಾಗಾದಾಗ ನಾನು ಅವ್ರಿಗೆ ಚೆಸ್ಸನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಎಟ್ ದ ಏಜ್ ಆಫ್ 3 ದೇ ಸ್ಟಾರ್ಟೆಡ್ ಪ್ಲೇಯಿಂಗ್ ಚೆಸ್. ಅವ್ರು ಚೆಸ್ ಆಡ್ತಿದ್ದ ಮೆಥಡಾಲಜಿನಲ್ಲಿ ನಂಗೆ ಐ ಅಂಡರ್ಸ್ಟುಂಡ್, ನನ್ನ ಮಕ್ಕಳು ಬುದ್ಧಿವಂತರು, ಅವ್ರಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ದೇ ಆರ್ ವೆರಿ ಕ್ಲವರ್. ನಾನು ಅವ್ರನ್ನ ಯಾವರೆಲ್ಲರೂ ತರ್ತೀನಿ ಮುಂದೆ ಅಂತ ನಾನು ಐ ಹ್ಯಾವ್ ಡಿಸೈಡೆಡ್. ಆಮೇಲೆ ನನ್ನ ದೊಡ್ಡ ಮಗನ ಸ್ವಿಮ್ಮಿಂಗ್ ಕ್ಲಾಸಸ್ ಕರ್ಕೊಂಡು ಹೋದೆ. ಅವನಿಗೆ ಫಸ್ಟ್ ಏನೇ ಡೈವಿಂಗ್ ಮಾಡ್ದ, ವಾಟ್ ಕೆಪಾಸಿಟಿ, ಫುಟ್ಬಾಲ್ ಕಳಿಸ್ದೆ, ಕ್ರಿಕೆಟ್ ಕಳಿಸ್ದೆ. ನಾನು ಯಾವಾಗಲೂ ಐ ಯೂಸ್ ಟು ಡ್ರೀಮ್ ವೆರಿ ಬಿಗ್. ಇವನು ಒಂದಿನ ಸುನೀಲ್ ಜೋಶಿ ತರ, ಇವನ ಸೂರ್ಯ ಗವಾಸ್ಕರ್ ತರ ಮಾಡ್ತೀನಿ, ಇನ್ನೊಂದು ದಿನ ಇವನನ್ನೇ ಅದೇ ತರ ಡ್ರೀಮ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಡ್ರೀಮ್ ವೆರಿ ಬಿಗ್. ಓಕೆ, ಆಮೇಲೆ ಲೈಕ್ ಚೆಸ್ ಆಡುವಾಗಗಳಿಗೆ ಆ ಕಡೆ ಈ ಕಡೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ರು ಹಾಸನದೆಲ್ಲ ಮನೆ ಹತ್ರ, ಅವರನ್ನೆಲ್ಲ ಕರೆದ್ಬಿಟ್ಟು ನಮ್ಮ ಮಕ್ಕಳ ಹತ್ರ ಚೆಸ್ ಆಡಿಸ್ತಾ ಇದ್ದೆ. ಬಟ್ ಓದಿಸೋದನ್ನ ನಾನು ಬಿಡ್ಲಿಲ್ಲ. ನಾನು ಯಾರೋ ಒಬ್ಬ ಇಂಜಿನಿಯರಿಂಗ್ ತುಂಬಾ ಬ್ರಿಲಿಯಂಟ್ ಹುಡುಗನ್ ಕರೆಯೋದು, ನನ್ನ ಮಗ ಒಂಚೂರು ಮ್ಯಾಥಮೆಟಿಕ್ಸ್ ಹೇಳ್ಕೊಡೋ, ನಾನು ಹಿಂಗೆ ಸಾರು ಮಾಡ್ಕೊಡ್ತೀನಿ ಅನ್ನೋದು. ಇಷ್ಟತ್ರ ಪಾತ್ರೆನಲ್ಲಿ ನಾನು ಸಾಂಬಾರ್ ಮಾಡುವೆ. ಯಾಕೆಂದ್ರೆ ನಾವು ಇಂಜಿನಿಯರಿಂಗ್ ಕಾಲೇಜ್ ಸರೌಂಡಿಂಗ್ ಅಲ್ಲಿ ಇದ್ವು, ಎಲ್ಲ ಹುಡುಗರುಗಳು ರೂಮ್ಗಳು ಮಾಡ್ಕೊಂಡಿದ್ರು. ಅನ್ನ ಮಾಡ್ಕೊಳ್ಳೋರು, ನಾನು ಅವ್ರಿಗೆ ಸಾಂಬಾರ್ ಕೊಟ್ಟಿದ್ದೆ. ಏನ್ ಕಂಡೀಷನ್ ಅಂದ್ರೆ, ನನ್ನ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಬೇಕು, ನನ್ನ ಮಕ್ಕಳಿಗೆ ಸೈನ್ಸ್ ಹೇಳ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಆ ಸಬ್ಜೆಕ್ಟ್ಸ್ಗಳಲ್ಲಿ ನಾನು ಬಹಳ ತಂದೆ. ನಾನು ಅದನ್ನೆಲ್ಲ ಹೇಳ್ತಾ ಹೋದ್ರೆ ಹೇಗೆ ಪರಿವರ್ತನೆ ಆಗ್ತಾರೆ ಮಕ್ಕಳು ಅನ್ನೋದನ್ನ ಎಂತವ್ರನ್ನ ಬೇಕಾದ್ರೂ ನೀವು ಯಾವ ತರ ಬೇಕಾದ್ರೂ ಪರಿವರ್ತನೆ ಮಾಡ್ಬೋದು. ಹೀಗೆಲ್ಲ ಆಗಿ ನಾವು ನಾರ್ತ್ ಇಂಡಿಯಾಗೆ ಹೋದ್ವಿ, ಅಲ್ಲೂ ಸೇಮ್ ತರಲೆಗಳೇ ನನ್ನ ಮಕ್ಳುಗಳು. ಆಮೇಲೆ ನನ್ನ ಈ ಪ್ರಯತ್ನ ನಡೀತಾನೆ ಇತ್ತು. ಅಲ್ಲಿ 7th ಸ್ಟ್ಯಾಂಡರ್ಡ್ ಇದರಲ್ಲಿ ಮಿಲಿಟರಿ ಸ್ಕೂಲಲ್ಲಿ ಇದರಲ್ಲಿ ಸೇರ್ಕೊಂಡಿದ್ದ ನನ್ನ ಮಗ. ಅವಾಗ ಅಲ್ಲಿ ಮಿಲಿಟರಿ ಜವಾನ್ಸ್ ಮಕ್ಕಳುಗಳು ಎಲ್ಲರೂ ಇದ್ರು ಆ ಸ್ಕೂಲಲ್ಲಿ, ಕೇಂದ್ರೀಯ ವಿದ್ಯಾಲಯದಲ್ಲಿ. ನನಗೆ ಲೈಕ್ ಆ ಅಟ್ಮಾಸ್ಫಿಯರ್ ಅಲ್ಲಿ, ಕೇಂದ್ರೀಯ ವಿದ್ಯಾಲಯದಲ್ಲಿ ಎಲ್ಲ ಕಾಶ್ಮೀರಲ್ಲಿ ವರ್ಕ್ ಮಾಡ್ತಿರೋ ಅವರು ಆ ಟೈಮಲ್ಲಿ ಟೆರರಿಸಂ ಬೇರೆ ಜಾಸ್ತಿ ಇತ್ತು ಇದರಲ್ಲಿ ಹರಿಯಾಣದಲ್ಲಿ. ನಾವು ಹರಿಯಾಣಕ್ಕೆ ಟ್ರಾನ್ಸ್ಫರ್ ಹೋಗಿದ್ವಿ. ಅಲ್ಲಿ ನನಗೆ ಇವರು ತುಂಬಾ ಐ ವಾಸ್ ವೆರಿ ನಾಟಿ ಅಂಡ್ ಲೈಕ್ ದಟ್. ಅವನು ಆ ಸರ್ದಾರ್ಜಿ ಜವಾನ್ಸ್ ಮಕ್ಕಳುಗಳ ಜೊತೆ ಸೇರಕ್ಕೆ ಸ್ಟಾರ್ಟ್ ಮಾಡ್ದ. ಅವಾಗ ನನಗೆ ಟೋಟಲಿ ಲೈಕ್ ಡೆಸ್ಪರೇಟ್. ಇವಾಗ ಹೇಗೆ ಅವನನ್ನ ಹಾಫ್ ಆಫ್ ದ ಟೈಮ್ ಒಂದಿನ ಮನೆಗೆ ಬಂದು ಕೇಳ್ತಾ ಇದ್ದಾನೆ, ಲೈಕ್ ಅಮ್ಮ ಮನುಷ್ಯನ್ ಕಚ್ಚಿದ್ರೆ ಏನಾಗುತ್ತೆ ಅಂತ. ನಾ ಹೇಳಿ ಯಾರನ್ನ ಕಚ್ಚಿದಾರೆ ಹೇಳು ಅಂತ. ನೀನ್ ಬಟ್ಟೆ ತೆಗೆಸಿದ್ರೆ ಇವನನ್ನ ಯಾರೋ ಕಚ್ಚಿದ್ದಾರೆ ಜೋರಾಗಿ. ಆ ಥರ ಅಟ್ಮಾಸ್ಫಿಯರ್ ಅಲ್ಲಿ ಇತ್ತು ಅದು ಅಲ್ಲಿ ಹರಿಯಾಣದಲ್ಲಿ. ಆಮೇಲೆ ನನಗೆ ಲೈಕ್ ನಾನು ಐ ಹ್ಯಾವ್ ಡಿಸೈಡೆಡ್, ಅವಾಗ ನಿಖಿಲ್ ವಾಸ್ ವೆರಿ ಸ್ಮಾಲ್ ಅಂಡ್ ನಾನು ಐ ಹ್ಯಾವ್ ಡಿಸೈಡೆಡ್ ಲೈಕ್ ಇಲ್ಲ ಇವನೊಂದು ಸ್ಕೂಲ್ ಚೇಂಜ್ ಮಾಡ್ಬೇಕಂತ ಹೇಳಿ. ನಾನು ಇದು ಕೆಟ್ಟೋಗ್ತಾನೆ ನನ್ನ ಮಗ ಅಂತ ಹೇಳಿ ನಾನು ಇಮಿಡಿಯೇಟ್ ಆಗಿ ಇನ್ನೊಂದು ದಯಾಲ್ ಸಿಂಗ್ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿಗೆ ಹೋಗಿ ಅವ್ರನ್ನ ಕಾಡಿ ಬೇಡಿ ಮಾಡಿ ಅಲ್ಲೂ ಬಂದಿದ್ದೇನೆಂದ್ರೆ ನನ್ನ ಒಳ್ಳೆತನ, ಅಲ್ಲೂ ಬಂದಿದ್ದೇನೆಂದ್ರೆ ನನ್ನ ಸಿಂಪ್ಲಿಸಿಟಿ, ನನ್ನ ಹಂಬಲ್ನೆಸ್. ಐ ಒನ್ ದ ಹಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್. ಅವ್ರು ತಗೊಂಡ್ರು ನನ್ನ ಮಗನ. ಆಮೇಲೆ ಅಲ್ಲಿ ತಗೊಂಡಾಗ ನಾನೇನ್ ಮಾಡಿದೆ, ಅಲ್ಲಿಗೆ ಒಬ್ರು ಫೋರೆನ್ಸಿಕ್ SP ಒಬ್ರು ರಿಟೈರ್ಡ್ ಆದವ್ರು ಬಂದು ಅಲ್ಲಿ ಲೈಕ್ ವೈಸ್ ಪ್ರಿನ್ಸಿಪಲ್ ಆಗಿ ಸೇರ್ಕೊಂಡ್ರು, ವರ್ಮಾ ಅಂತ. ಅವ್ರ ಮನೆಯಲ್ಲಿ 3 ಜನ IAS IPS ಮಾಡ್ತಿದ್ದ ಮಕ್ಳುಗಳು, ಬಹಳ ಬುದ್ಧಿವಂತ ಮಕ್ಳುಗಳಿದ್ರು. ಅವರು ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ನನ್ನ ಮಗನ ನಿಮ್ಮ ಮನೆಗೆ ಕಳಿಸ್ತೀನಿ, ಲೈಕ್ ಅವ್ನು ಕೂತ್ಕೊಂಡಾರು ಬರ್ಲಿ ನಿಮ್ಮ ಮನೆಯಲ್ಲಿ, ನಾನು ನನ್ನ ಮಗನ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ. ಅವರು ದೇರ್ ಆಲ್ಸೋ ನನ್ನ ಹಂಬಲ್ನೆಸ್, ನನ್ನ ಒಳ್ಳೆತನನೇ ಅಲ್ಲೂ ಕೂಡ ವರ್ಕ್ ಆಗಿರೋದು. ಅವ್ರ ವರ್ಮ ಅವ್ರು ಒಪ್ಕೊಂಡ್ರು, ಕಳಿಸಿ ನಿಮ್ಮ ಮಗನ ಅಂತ. ನನ್ನ ಮಗನ ಅಲ್ಲಿ ನಾನು ಅವ್ರ ಮನೆಗೆ ಕಳ್ಸಕ್ಕೆ ಶುರು ಮಾಡಿದೆ. ಅವನ ವ್ಯಕ್ತಿತ್ವನೇ ಬದಲಾಗೋಯ್ತು. ಎಷ್ಟು ಬದಲಾಯಿತು ಅಂದ್ರೆ ಅವನ ವ್ಯಕ್ತಿತ್ವ. ಅವ್ರ ಮಕ್ಳುಗಳು ಅವನನ್ನ ಸ್ವತಃ ತಮ್ಮನೆ ಹುಡುಗಂತರ ಅವ್ನಿಗೆ ಏನು ಓದಬೇಕು, ಹೇಗೆ ಇಂಗ್ಲಿಷ್ ನಾಲೆಜ್ ಇಂಪ್ರೂವ್ ಆಗಬೇಕು, ಹೇಗೆ ಲೈಫಲ್ಲಿ ಮುಂದೆ ಬರಬೇಕು, ಫುಲ್ ಆಂಬಿಷನ್ ತುಂಬಿಟ್ರು ನಿತಿನ್ಗೆ. ಆ್ಯಂಡ್ ದಟ್ ಈಸ್ ದ ರಿಸಲ್ಟ್ ಟುಡೇ.
ಆಮೇಲೆ ಏನೇನು ಬುಕ್ಸ್ ಓದಬೇಕು, ಒಳ್ಳೊಳ್ಳೆ ಬುಕ್ಸ್ಗಳು ಓದಬೇಕು, ರೀಡರ್ಸ್ ಡೈಜೆಸ್ಟ್ ಓದಬೇಕು, ಅದು ಓದಬೇಕು, ಇದು ಓದಬೇಕು. ಡೆವಲಪಿಂಗ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಆ ನಾಲೆಜ್ ಡೆವಲಪ್ ಆಗಿ ಅದು ಆಮೇಲೆ ನಿಖಿಲ್ಗೂ ಅದೇ ಕಂಟಿನ್ಯೂ ಆಯಿತು. ಅವನಿಂದ ನಿತಿನಿಂದ ನನ್ನ ಮಕ್ಳುಗಳ ಭವಿಷ್ಯನೇ ಚೇಂಜ್ ಆಗೋಯ್ತು. ಆಮೇಲೆ ಬೆಂಗಳೂರಿಗೆ ಬಂದ್ವಿ, ತುಂಟನ ಅಂತಲೂ ಇದ್ದೇ ಇತ್ತು. ಜೊತೆಗೆ ಈ ಥರ ಡೆವಲಪ್ ಆಗ್ತಾ ಜನರಲ್ ನಾಲೆಜ್ ಡೆವಲಪ್ ಮಾಡ್ಕೊಳ್ತಾ ಹೊರಟ್ಬಿಟ್ರು ಅವರು. ಹಾಗಾಗಿ ಮಕ್ಳುಗಳಿಗೆ ಸ್ಕೂಲು, ಎಕ್ಸಾಮ್ ರಿಸಲ್ಟು ಅದೇ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಇದೆಲ್ಲದರಲ್ಲೂ ಮುಖ್ಯವಾಗಿ ನಾನು ಹೇಳ್ತೀನಿ, ನನ್ನ ಮಕ್ಕಳುಗಳಿಗೆ ನಮ್ಮ ಮನೆ ಮಾತಾಡೋಣ ಸರಿಯಾಗಿರೋಕ್ಕೆ ಇದು ಮಾಡೋದಕ್ಕೆ ಸಂಗೀತ ಕಾರಣ. ಆ್ಯಕ್ಚುಲಿ ನಾನೇ ದೊಡ್ಡ ವಿದ್ವಾಂಸ ಅಲ್ಲ. ನಂಗೆ ಆ್ಯಕ್ಚುಲಿ ಸ್ಪೀಕಿಂಗ್ ನಂಗೆ ಕರ್ನಾಟಕ ಕಲಾಶ್ರೀ ಕೊಟ್ಟಾಗ ನಂಗೆ ಯಾಕೆ ಕೊಟ್ಟರು, ಎಂತೆಂಥ ದೊಡ್ಡ ದೊಡ್ಡ ವಿದ್ವಾಂಸಗಳಿದ್ದಾರೆ. ನಾನು ಒಂದು ಪುಟ್ಟಗೋಸಿ, ನಾನೇನು ಜಾಸ್ತಿ ವರ್ಷಗಳು ಸಾಧನೆ ಮಾಡಿಲ್ಲ ನಾನು. ಯಾಕೆಂದರೆ ಮದುವೆ ಆಗುವಾಗ 20 ವರ್ಷ. ನಮ್ಮ ತಂದೆ ಜೊತೆಲಿದ್ದಾಗಲೂ ಹುಡುಗಾಟಿಕೆ ಇತ್ತು. ಅವಾಗಲೂ ಕಡೆ ಮಗಳು ಅಂತ ಮುದ್ದು ಮಾಡಿಬಿಟ್ಟಿದ್ರು. ನಾನು ಅಷ್ಟೊಂದು ಸಾಧನೆ ಮಾಡೋಕ್ಕಾಗಿಲ್ಲ. ಆಮೇಲೆ ಎಲ್ಲ ಇದಾಯಿತು, ಮಕ್ಳುಗಳನ್ನ ಬೆಳೆಸೋದು, ಈ ಮಕ್ಳುಗಳ ಪ್ರಾಬ್ಲಮ್ಸ್ ಅಲ್ಲೇನೆ ಇದಾಗಿ ಕಡೆಗೆ ನಾವು ಬೆಂಗಳೂರಿಗೆ ಬಂದಾಗ ಈಗ 10 ವರ್ಷದ ಕೆಳಗಡೆ ನನಗೆ ಈಗ ಸಂಗೀತ ಬಗ್ಗೆ ನಾನು ಒಂಚೂರು ನನ್ನ ಮಕ್ಳುಗಳೆಲ್ಲ ಸೆಟ್ಲ್ ಆಗಿದ್ದರಿಂದ ಒಂಚೂರು ಗಮನ ಹರಿಸ್ಬೇಕು ಅನ್ನೋದು ಬಂತು ಸಂಗೀತದ ಕಡೆಗೆ. ಅವಾಗಲೂ ನಾನು ಯಾವಾಗಲೂ ಮನೇಲೇನೋ ನುಡಿಸ್ಕೊತಾ ಇದ್ದೆ, ಮಾಡ್ತಾ ಇದ್ದೆ, ಅಷ್ಟೇ ಬಿಟ್ಟೇ ಏನಿಲ್ಲ. ಬಟ್ ಆದರೆ ನನ್ನ ಮಕ್ಕಳ ಮನಸ್ಸಲ್ಲಿ ಈ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಒಂದು ಅಗಾಧವಾದ ಒಂದು ವ್ಯಾಲ್ಯೂಸ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ನನ್ನ ಮಕ್ಕಳಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ನನ್ನ ಮಕ್ಕಳು. ಇವತ್ತಿನ ದಿನ ಅವ್ರು ಎಷ್ಟು ದೊಡ್ಡ ಬಿಲಿಯನಿಯರ್ಸ್ ಆದರೂ ದೇ ರೆಸ್ಪೆಕ್ಟ್. ನೀವು ನಮ್ಮ ಮನೆಗೆ ಬರೋ ಟೀಚರ್ಸನ್ನ ಗಿರಿಧರ್ ಸರ್ ಬರ್ತಾರೆ, ವಿದ್ವಾನ್ ಎಸ್ ವಿ ಗಿರಿಧರ್ ಸರ್ ಬರ್ತಾರೆ, ವಿದ್ವಾನ್ ಶ್ರೀಧರ್ ಸರ್ ಬರ್ತಾರೆ, ಆಮೇಲೆ ಇವಾಗ ವಿನಯ್ ಶರ್ಮಾ ಅವ್ರು ಬರ್ತಾ ಇದ್ದಾರೆ, ವಿದ್ವಾನ್ ವಿನಯ್ ಶರ್ಮಾ ಅವರು. ಯಾಕೆ ಕರಿತೀನಿ ನಾನು ಗೊತ್ತಾ? ನಮ್ಮ ಮನೆ ಒಳಗಡೆ ಒಂದು ಒಳ್ಳೆ ವೈಬ್ರೇಷನ್ಸ್ ಬರಲಿ, ಒಂದು ಪಾಸಿಟಿವ್ ಎನರ್ಜಿ ಬರಲಿ. ಆಮೇಲೆ ನಾನೇನು ಈ ಕಲಿತು ಈ ಏಜಲ್ಲಿ ನಾನೇನು ದೊಡ್ಡ ವಿದ್ವಾಂಸ ಆಗೋಕ್ಕಾಗಲ್ಲ. ಒಟ್ಟಲ್ಲಿ ಸಂಗೀತ ಅನ್ನೋದು ನಮ್ಮ ಮನೆ ಒಳಗಡೆ ಕೆಲವು ಸತಿ ವಿನಯ್ ಶರ್ಮಾ ಅವ್ರು ಬಂದ್ಬಿಟ್ಟು ಕೂತ್ಕೊಂಡು ಅವ್ರದ್ದು ವರ್ಕ್ ಫ್ರಮ್ ಹೋಮ್ ನಮ್ಮನೆಯಿಂದ ಮಾಡ್ತಾ ಇರ್ತಾರೆ. ಮಧ್ಯದಲ್ಲೇ ಇತ್ತು ಒಬ್ಬರೇ ಹಾಡ್ತಾ ಇರ್ತಾರೆ. ನಾನು ಅನ್ಕೊಳ್ಳೋದೇನಂದ್ರೆ ನಮ್ಮನೆ ಗೋಡೆಗಳು ಸಂತೋಷ ಪಡ್ತಾ ಇದೆ ಅವರು ಸಂಗೀತ ಕೇಳಿ. ನಮ್ಮನೆ ಒಳಗಡೆ ಕ್ರಿಯೇಟ್ ಆಗುತ್ತೆ. ಇವಾಗ ನಿಮ್ಗೆಲ್ಲ ಅನುಭವ ಆಯ್ತು. ಇವಾಗ RKP ಅವರು ಸಂಗೀತ ಹೇಳಿದಾಗ ನಮ್ಗೆ ಎಲ್ಲೋ ಯಾವುದೋ ಲೋಕಲ್ ತಗೊಂಡೋಗ್ಬಿಟ್ರು ಅವರು. ಆ ಶುದ್ಧವಾದ ಸಂಗೀತನ ಹೇಳ್ತಾ ಇರೋದು. ಸಂಗೀತ 2 ತರ ಇರುತ್ತೆ, ಶುದ್ಧವಾದ ಸಂಗೀತ, ಅಪೂರ್ಣ ಸಂಗೀತ ಅಂತ ಇರುತ್ತೆ. ಅಪೂರ್ಣ ಸಂಗೀತ, ಶುದ್ಧವಾದ ಸಂಗೀತ ಬರ್ಬೇಕಂತ ಹೇಳಿದ್ರೆ ಹಠ ಸಾಧನೆ ಬೇಕು. ಆಮೇಲೆ ನಿಮ್ಮ ಮಕ್ಕಳಿಗೆ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಸಂಗೀತ ಹೇಳಿಸ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟು. ಆ ಸರಿಗಮಪದನಿ, ಆ ಸಪ್ತಸ್ವರಗಳ ಶುದ್ಧತೆ ಇದೆಯಲ್ಲ, ಅದು ಒಂದೊಂದು ನಮ್ಮ ತಂದೆ ಹೇಳೋರು ಒಂದೊಂದು ದೇವತೆ ತರ. ಆ ಪ್ರಭೇದಗಳಿದೆಯಲ್ಲ ಸಪ್ತಸ್ವರದಲ್ಲಿ, ಆ ಸಪ್ತಸ್ವರಗಳ ಪ್ರಭೇದಗಳ ಅರ್ಥ ಮಾಡ್ಕೋಬೇಕು. ಇವರು ಪುರಿ ಕಲ್ಯಾಣಿ ಸ್ಟಾರ್ಟ್ ಮಾಡಿ ಆಮೇಲೆ ಕಾಪಿಗೆ ಸ್ವಿಚ್ ಆನ್ ಆಗಿ ತಿರ್ಗಾ ಕಾಪಿಗೆ ಬಂದು ತಿರ್ಗಾ ಲೈಕ್ ಲಾಸ್ಟ್ ಅಲ್ಲಿ ಸಿಂಧು ಭೈರವಿ ಹಬ್ಬ ಲೈಕ್ ಹಂಸ ನದಿನೂ ಹಾಡಿದ್ರು. ಆಮೇಲೆ ಲಾಸ್ಟ್ ಸಿಂಧು ಭೈರವಿ. ಎಷ್ಟು ಕಷ್ಟ ಆ ಥರ ಬರೋಕ್ಕೆ ಸಂಗೀತ. ಒಂದು ಡಿವಿನಿಟಿ ಈಸ್ ವೆರಿ ಇಂಪಾರ್ಟೆಂಟ್, ಡಿವೈನ್ ಫೋರ್ಸ್. ಮಕ್ಕಳಿಗೆ ಹೇಳಿದ್ನಲ್ಲ, ಡಿವೈನ್ ಇದ್ರ ಕಡೆಗೆ ನೀವು ಕರ್ಕೊಂಡು ಹೋಗ್ಬೇಕು. ಖಂಡಿತ ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಿನಿಮಾ ಸಂಗೀತದ ಕಡೆಗೆ ಮಕ್ಕಳು ಒಲವು ಬೆಳೆಸಬೇಡಿ. ಯಾಕೆಂದರೆ ಅದು ಫಸ್ಟ್ ಬುನಾದಿ ಮಕ್ಕಳು ಹಾಳಾಗೋದಕ್ಕೆ. ವೆಸ್ಟರ್ನ್ ಮ್ಯೂಸಿಕ್ ಕಡೆಗೆ ದಯವಿಟ್ಟು ನೀವು ಇದು ಮಾಡಬೇಡಿ. ಯಾಕೆಂದರೆ ವೆಸ್ಟರ್ನ್ ಮ್ಯೂಸಿಕ್ಕು ಇನ್ಸ್ಟ್ರೂಮೆಂಟಲ್ ಓಕೆ, ಆಮೇಲೆ ಮಕ್ಕಳುಗಳು ಅದನ್ನು ಏನು ಅದರ ತಾತ್ಪರ್ಯ ಅಂತ ಕಂಡುಹಿಡಕ್ಕೆ ಹೋದಾಗ 12-13 ವರ್ಷಕ್ಕೆಲ್ಲ ಲವ್ ಸ್ಟೋರೀಸ್ ಬಗ್ಗೆ ಗಮನ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಲವ್ ಸ್ಟೋರೀಸ್ ಬಗ್ಗೆಗೆ ಅವ್ರಿಗೆ ಲವ್ ಆ ಮೀನಿಂಗ್ ಹುಡುಕ್ತಾರೆ ಕೊಡಿ ಹಾಡದ್ದು. ಅದ್ರಲ್ಲಿ ಬರೀ ಐ ಲವ್ ಯು, ಯು ಲವ್ ಮೀ ಲೈಕ್ ದಟ್ ಇದೇ ಇರುತ್ತೆ ಅಲ್ವಾ ಸರ್? ಇದೇ ಥರ ಇರುತ್ತೆ. ಇಲ್ಲ ಏನೋ ಒಂದು ಡಿಪ್ರೆಷನಲ್ಲಿ ಇರೋರು ಯಾರೋ ಇದು ಮಾಡಿರ್ತಾರೆ, ಆ ಥರ ಅಲ್ಲ. ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ಮಹಾನ್ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಮತ್ತು ಇವರು ತಾತನಂತವರೆಲ್ಲ ಬದುಕಿ ಬಾಳಿರೋದು. ಅವ್ರುಗಳೆಲ್ಲ ನಮಗೆ ಬಿಟ್ಟು ಹೋಗಿದ್ದಾರೆ. ನಮಗೆ ಬಿಟ್ಟು ಹೋಗಿರೋದನ್ನ ನಾವು ಮಕ್ಕಳಿಗೆ ನಾವು ಅದನ್ನು ಡೆವಲಪ್ ಮಾಡಿದಾಗ ನಾನು ಹೇಳ್ತೀನಿ, ಅಟ್ಮಾಸ್ಫಿಯರು, ಪರಿಸರನೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ನಮ್ಮ ತಂದೆ ಮನೆಯಲ್ಲಿ ನಾವು 2 ತೆಂಗಿನ ಮರ ಒಂದೇ ದಿನ 1 ತೆಂಗಿನ ಮರ ನಮ್ಮ ಮನೆಯಲ್ಲಿ ಹಾಕಿತ್ತು, ಇನ್ನೊಂದು ತೆಂಗಿನ ಮರ 1 ಕಿಲೋಮೀಟರ್ ಹೆಡಲ್ಲಿ ಹಾಕಿತ್ತು. ಸೇಮ್ ತೆಂಗಿನ ಮರ. ಲೈಕ್ ನಮ್ಮ ಮನೆಯಲ್ಲಿ ಥ್ರೂಔಟ್ ದ ಡೇ ಸಂಗೀತ ಇರೋದು. ನಮ್ಮನೆ ತೆಂಗಿನ ಮರ ಎಷ್ಟು ಫಾಸ್ಟಾಗಿ ಬೆಳೀತು, ಎಷ್ಟು ಚೆನ್ನಾಗಿ ಫಲ ಕೊಡ್ತು ಗೊತ್ತಾ. ಆಮೇಲೆ ಇನ್ನೊಂದು ಹಾಕಿದ್ದು ಐ ಥಿಂಕ್ ಇವಾಗ ಕೊಟ್ಟಿಲ್ಲ ಅನ್ಸುತ್ತೆ. ಆ ಥರ ಸಂಗೀತದಿಂದ ಎಷ್ಟು ನಿಮಗೆ ಎಷ್ಟು ಮಾರ್ಪಾಡಾಗುತ್ತೆ ಅಂದರೆ
ನನಗೆ ವಿಠಲಯ್ಯ ಅವರ ಆರ್ಗನೈಸೇಷನ್ ಬಗ್ಗೆ ಬಹಳ ಗೌರವ ಇದೆ. ಲಾಸ್ಟ್ ಇಯರ್ ನಾನು ವಿಠಲಯ್ಯ ಅವ್ರದ್ದು ಜಸ್ಟ್ ನಮ್ಮ ಬಾಡಿಗಾರ್ಡ್ ಒಂದು ವಿಡಿಯೋ ಮಾಡಿ ಧನ್ವಿದು ಧೃತಿದು ಒಂದು ನಾನು ಹಿಂದ್ಗಡೆ ಎಂಜಾಯ್ ಮಾಡ್ತಿದ್ದೆ ಆ ಮಕ್ಳುಗಳ ಪ್ರತಿಭೆನ. ಅದು ನೋಡಿದ್ರೆ ವೈರಲ್ ಆಗಿ ಮಿಲಿಯನ್ಸ್ ಆಫ್ ವ್ಯೂಸ್ ಆಯಿತು. ಆಮೇಲೆ ವಿಠಲಯ್ಯ ಅದು ಒಂಥರ ಲೆವೆಲೇ ಬೇರೆ ಆಗೋಯ್ತು. ಆಮೇಲೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅಲಾಂಗ್ ವಿತ್ ಲರ್ನಿಂಗ್ ದೇವನಾಮಾಸ್ ಅದು ಕ್ಲಾಸಿಕಲ್ ಮ್ಯೂಸಿಕ್ ಒತ್ತು ಕೊಡಿ. ಯಾಕೆ ಅಂತ ಹೇಳಿದ್ರೆ ಸಾಧನೆ ಮಾಡಿಸಿ, ಮಕ್ಕಳಿಗೆ ಒಂದು ಟೈಮ್ ಕೊಟ್ಬಿಟ್ಟು ಒಂದು ಡಿಸಿಪ್ಲಿನ್ ಇದು ಮಾಡಿಸಿ. ನಮ್ಮ ಮನೆಯಲ್ಲಿ ನಾವು ನಮ್ಮ ಮೊಮ್ಮಗನಿಗೆ ಟೈಮೇ ಕೊಡಲ್ಲ. ಆ್ಯಕ್ಚುಲಿ ಈ ಕಡೆಯಿಂದ ಮೃದಂಗದವ್ರು ಬರ್ತಾರೆ, ಈ ಕಡೆಯಿಂದ ಇವರು ತಬ್ಲಾ ಒಂದು ಸ್ಕೂಲಲ್ಲಿ ಕಲಿತಾ ಇದ್ದಾನೆ, ಕೀಬೋರ್ಡು, ಈ ಕಡೆ ಹಾಡು, ಈ ಕಡೆ ಊಕಲೆಲ್ಲ ಇದು ಮಾಡ್ತಾನೆ. ಫುಲ್ ಅವನನ್ನು ಸಂಗೀತಮಯ ಮಾಡಿಬಿಟ್ಟಿದ್ದೀವಿ ನಮ್ಮ ಮನೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಸಂಗೀತದಿಂದ ಅವ್ರಿಗೆ ಮುಂದೆ ಅವ್ರು ಯಾವುದು ದುಶ್ಚಟಗಳಿಗೆ ಹೋಗಲ್ಲ ಅನ್ನೋದು ನನಗೆ ಅಚಲವಾದ ನಂಬಿಕೆ. ಯಾಕೆಂದರೆ ಸಂಗೀತ ಇವಾಗ ನಮ್ಮ ಹಸ್ಬೆಂಡ್ ಸತ್ತು 1.5 ವರ್ಷ ಆಯಿತು. ನಾನು ಐ ಹ್ಯಾವ್ ಗಾನ್ ಔಟ್ ಆಫ್ ಮೈ ಡಿಪ್ರೆಷನ್ ಆ್ಯಂಡ್ ಇನ್ ಬಿಟ್ವೀನ್ ನನ್ನ ಮಗನ ಸ್ಟ್ರೋಕ್ ಆಗೋಯ್ತು. ಇದರಿಂದ ಎಲ್ಲ ನಮ್ಗೆ ಹೊರಗೆ ಬರೋಕ್ಕೆ ನನ್ನ ವೀಣೆನೇ ಆಧಾರ. ನಂಗೆ ಯಾಕೆ ಅಂತ ಹೇಳಿದ್ರೆ ನಾನೇ ವಿದ್ವಾಂಸೆ ಆಗಲಿದ್ರು ಅದ್ರ ಜೊತೆ ಕಾಲ ಕಳಿತೀನಲ್ಲ, ಅದರಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ. ಹೀಗಾಗಿ ಲೈಕ್ ಇದನ್ನ ಮಾತಾಡ್ತಾ ಹೋದ್ರೆ, ನನ್ನ ಜೀವನದನ್ನ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಇದನ್ನ ನೀವು ಮೊದಲನೇ ಕೇಳ್ತಾ ಕುತ್ಕೋಬೇಕಾಗತ್ತೆ ಅಷ್ಟೇನೆ. ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ, ಒಂದು ಮಡಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ, ಸಂಗೀತ ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟಿ, ನಾನು ಹೋಗಿ ಇವತ್ತಿನ ದಿನ ಒಳ್ಳೆ ಡಾನ್ ತರ ಆಗಿದ್ದೀನಿ ಅಂದ್ರೆ ಅದೇನೋ ಒಂದು ವಿಚಿತ್ರ. ಲೈಕ್ ಡಾನ್ ಅಂದ್ರೆ ಡಾನೇ. ಯಾಕೆ ಅಂತ ಹೇಳಿದ್ರೆ ಲೈಕ್ ಎಲ್ಲಿ ಹೋದ್ರು ಪಕ್ಕದಲ್ಲಿ ಮಿನಿಸ್ಟರ್ ಕೂತಿರ್ತಾರೆ, ನಾನು ಎದುರುಗಡೆ ಲೆಫ್ಟ್ ರೈಟ್ ಕಳಿಸ್ತಾ ಇರ್ತೀನಿ ಅವ್ರುಗಳನ್ನ. ನೆನೆನೂ ಹಾಗೆ ಮೊನ್ನೆ ಬಿಟ್ಸಲ್ಲಿ ಕರೆದಿದ್ರು ನನ್ನ ಗೆಸ್ಟ್ ಆಗಿ. ಅಲ್ಲಿ ಟೂರಿಸಂ ಮಿನಿಸ್ಟರ್ ಅವರು ರೋಹನ್ ಕೂತಿದ್ರು ಅವ್ರೇನ್ಗೆ. ಆಮೇಲೆ ಇನ್ನೊಂದು ಮೊನ್ನೆ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮೀಟ್ ಮಾಡಿದೆ, ಹೋಮ್ ಮಿನಿಸ್ಟರ್ನ. ಅಲ್ಲಿ ಹೋಗಿ ಅವ್ರಿಗೆ ನಾನೇನು ಹೇಳಿದ್ದಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಮ್ಯೂಸಿಕ್ನ ಇದನ್ನ ರೆಗ್ಯುಲರ್ ಸ್ಕೂಲ್ ಸಿಲೆಬಸ್ ಅಲ್ಲಿ ತರಬೇಕು ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಸೊ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವೆಲ್ಲ ಯಂಗ್ಸ್ಟರ್ಸು, ನಾನೆಲ್ಲ ಹೋಗ್ಬೋದು, ನಾನು ಮೇನ್ ಆಗಿರ್ಬೇಕು, ಹೋಗ್ಬೋದು, ಬಟ್ ಹಿಂದೆ ನೀವುಗಳು ಬಂದ್ ಮಾಡಬೇಕು. ನಾನು ಅದಕ್ಕೆ ಹೇಳಿದ್ದು, ನಾನು ಒಬ್ಬಳೇ ರೆಸ್ಪಾನ್ಸಿಬಲ್ ಅಲ್ಲ. ನಾನು ಇವಾಗ ಉತ್ತರಹಳ್ಳಿದು ದೊರೆಕರೆ ಬಗ್ಗೆ ನಾನು ಅಪೋಸಿಷನ್ ಆಗಿ ಮಾತಾಡ್ತೀನಿ ಅಂದ್ರೆ ನೀವೆಲ್ಲ ಸೈಲೆಂಟ್ ಆಗಿರ್ತೀರಾ. ಅದೇನೆ ಇವರು ಪರಮೇಶ್ವರ್ ಮನೆಯಲ್ಲಿ ಸಿಲ್ವರ್ ಪ್ಲೇಟಲ್ಲಿ ಬ್ರೇಕ್ಫಾಸ್ಟ್ ತಿನ್ವಿ ಅಂದ್ರೆ ಇಷ್ಟು ನನ್ನ ಫೇಸ್ಬುಕ್ಕಲ್ಲಿ ಕಾಮೆಂಟು, ನೆಗೆಟಿವ್ ಕಾಮೆಂಟ್ಸು. ನಾ ಹೇಳೋದು, ನಾವು ಮಾಡ್ತಿರೋ ಕೆಲಸಗಳು ಮರ್ತ್ಬಿಡ್ತಾರೆ. ಅಕಸ್ಮಾತ್ ಏನಾದ್ರು ಈ ಥರ ಒಂದು ಹಾಕಿದ್ರೆ ಅದನ್ನು ಟ್ರೋಲ್ ಮಾಡ್ತಾರೆ. ನಾನು ಹೇಳಿದ್ದು, ನಾನು ಡಾಕ್ಟರ್ ಪರಮೇಶ್ವರ್ ಮನೆಗೆ ಯಾಕೆ ಹೋಗಿದ್ದೆ, ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದೆ. ಡಾಕ್ಟರ್ ಡಿ.ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡೋಕ್ಕೆ ಯಾಕೆ ಹೋಗಿದ್ದೆ, ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದೆ. ಯಾರನ್ನೇ ನಮ್ಮ ರಾಜಕಾರಣಿಗಳನ್ನು ಮೀಟ್ ಮಾಡಿದ್ರು ನಿಮ್ಗಳ ರೆಪ್ರೆಸೆಂಟೇಟಿವ್ ಆಗಿ ಹೋಗ್ತೀನಿ ಹೊರತು ನನಗೆ ಖಂಡಿತ ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ವಿ ಆರ್ ಸೆಲ್ಫ್ ಸಫಿಷಿಯೆಂಟ್. ಅಕಸ್ಮಾತ್ ಆಗಬೇಕು ಅಂತಿದ್ರು ನಾನು ಹೋಗ್ತಾ ಇರಲಿಲ್ಲ ಕೇಳಕ್ಕೆ, ನಾನೇ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೆ. ಈಗೆಲ್ಲ ನೀವೆಲ್ಲ ಎಚ್ಚೆತ್ಕೋಬೇಕು. ನೀವೆಲ್ಲ ಇದು ಈಗ ಮಕ್ಕಳುಗಳ ಬಗ್ಗೆ ನಾನು ಹೇಳಿದೆ, ಇವಾಗ ಪರಿಸರದ ಬಗ್ಗೆ ನೀವೆಲ್ಲ ಇವಾಗ ಹೋಗ್ತೀರಾ, ಮನೆಗೆ ಹೋಗಿ ಆರಾಮಾಗಿರ್ತೀರಾ. ಲೈಕ್ ಉತ್ತರಹಳ್ಳಿನಲ್ಲಿ ಆ ದೊರೆಕೆರೆನಲ್ಲಿ ಪೊಲ್ಯೂಷನ್ ಬಂದು ವೃಷಭಾವತಿ ಅಂತೂ ಹಾಳು ಮಾಡಿ ಹಚ್ಚಿದ್ರು. ಇವಾಗ ಅಲ್ಲಿ ಇದು ದೊರೆಕೆರೆನಲ್ಲಿ ಬಂದು ಪಕ್ಕದ ಅಪಾರ್ಟ್ಮೆಂಟ್ ಅವರು ಬಂದು ಅದಕ್ಕೆ ನಮ್ಮ ನ್ಯಾಚುರಲ್ ವಾಟರ್ ಬಾಡಿಗೆ ಇದು ನೀರು ಕೊಚ್ಚಿ ನೀರು ಬಿಡ್ತಾ ಇದ್ದಾರೆ, ಡ್ರೈನೇಜ್ ವಾಟರ್ ಬಿಡ್ತಾ ಇದ್ದಾರೆ. ಯಾಕೆ ಸುಮ್ಮನೆ ಇರ್ತೀರಾ? ನಾನು ಮಿನಿಸ್ಟರ್ಗಳ ಎದುರುಗಡೆ ಇದ್ದಾಗಲೂ ಇದೇ ಮಾತುಗಳಾಗೋದು. ದೇರ್ ಇಸ್ ನೋ ಫಿಲ್ಟ್ರೇಷನ್ ಇನ್ ಮೈ ಟಾಕ್. ಆ್ಯಂಡ್ ಇಲ್ಲಿ ಕೂತ್ಕೊಂಡಿರ್ತಾರೆ ಅವ್ರುಗಳು ಹೋಗಿ ಮರ್ತ್ಬಿಡ್ತಾರೆ ಅನ್ಸುತ್ತೆ. ಅವರೆಲ್ಲ ಸೆಲ್ಫ್ ಸೆಂಟರ್ಡ್. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ನಾವು ಈ ಪುಟ್ಟ ಮಕ್ಕಳುಗಳಿಗೆ ಏನು ಪರಿಸರ ಕೊಡ್ತಾ ಇದ್ದೀವಿ. ಎಲ್ಲ ನ್ಯಾಚುರಲ್ ಬಾಡೀಸ್ ಒತ್ತುವರಿ ಮಾಡ್ಕೊಳ್ಳೋದು ಇರೋದು ಡಿಫ್ರೆಂಟ್. ಒತ್ತುವರಿ ಜೊತೆಗೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆ್ಯಂಡ್ ಅಪಾರ್ಟ್ಮೆಂಟ್ ಪೊಲ್ಯೂಷನ್ ಇದೆಯಲ್ಲ, ಅದನ್ನೆಲ್ಲ ಬಿಡೋದಂತೂ ಅಕ್ಷಮ್ಯ ಅಪರಾಧ. ನೀವೆಲ್ಲ ಬನ್ನಿ, ಎಲ್ಲ ಸೇರ್ಕೊಂಡು ಹೋರಾಡೋಣ. ಲೈಕ್ ಎಲ್ಲದಕ್ಕೂ ಜಸ್ಟಿಫಿಕೇಶನ್ ತರೋಣ. ಆ್ಯಂಡ್ ನಾನೀಗ ಶಾರ್ಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ ರೇವತಿ ಕಾಮತ್ ಕನೆಕ್ಟ್ಸ್ ಅಂತ. ಅದರಲ್ಲಿ ನಾನೀಗ ಇವರು ವಿಶ್ವೇಶ್ವರನ್ ಅವರ ಇಂಟರ್ವ್ಯೂ ಮಾಡಿದ್ದೀನಿ. ಸರ್ ಲೈಕ್ ನೆಕ್ಸ್ಟ್ ಇಂಟರ್ವ್ಯೂ ನಿಮ್ಮದು ಓಕೆ. ಲೈಕ್ ವಿಶ್ವೇಶ್ವರನ್ ಇವರು ನಮ್ಮ ವಿದ್ವಾನ್ ವಿಶ್ವೇಶ್ವರನ್ ಅವ್ರ ಹೋಗಿ ನಾನು ಒಂದು ಡೇ ಕೂತ್ಕೊಂಡು ಅವರನ್ನ ಇಂಟರ್ವ್ಯೂ ಮಾಡಿದೆ. 93 ಇಯರ್ ಓಲ್ಡ್ ಅವರು. ನಿಮಗೆಲ್ಲ ಗೊತ್ತಿದೆ ವೀಣೆ ವಿದ್ವಾಂಸರು. ನಾನು ಅವ್ರನ್ನ ಕೇಳಿದ್ದೀನಿ ಹೇಗೆ ಮಾಡಿದ್ರಿ ಸಂಗೀತ ಹೇಗೆ. ಹಾಗೆ ನೆಕ್ಸ್ಟು ನನ್ನ ಚಾನಲಲ್ಲಿ ನಮ್ಮ RKP ಅವರ ಇಂಟರ್ವ್ಯೂ, ಅವ್ರು ಯಾವ ವರ್ಷದಲ್ಲಿ ಶುರು ಮಾಡಿದ್ರು, ಹೇಗೆ ಕಲಿತರು, ಎಷ್ಟು ಗಂಟೆ ಸಾಧನೆ ಮಾಡ್ತಾ ಇದ್ರು, ಇವಾಗ ಎಷ್ಟು ಗಂಟೆ ಸಾಧನೆ ಮಾಡ್ತಾ ಇದ್ದಾರೆ,
ಈ ಥರ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಏರಕ್ಕೆ ಅವರ ಏನೇನು ಇದು ಕಾರಣ ಆಯಿತು. ಯಾಕೆಂದರೆ ದಟ್ಸ್ ಗೋಯಿಂಗ್ ಟು ಬಿ ದಿಸ್ ಒನ್ ಫಾರ್ ಯಂಗ್ಸ್ಟರ್ಸ್. ಆ್ಯಂಡ್ ಮನ್ಸೂರ್ಯ ಅವ್ರಿಗೆ, ವಿಜಯ್ ಕೃಷ್ಣ ಅವ್ರಿಗೆ, ಲೈಕ್ ನನಗೆ ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ನಾನು ಆ್ಯಕ್ಚುಲಿ ಇವತ್ತು ಬರೋಡು ಇರಲಿಲ್ಲ, ಹೋದ್ಸತಿನೂ ಹಾಗೆ ಆಯಿತು. ನಮ್ಮ ಮಂಗಳೂರಿಂದ ಫ್ಲೈಟಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೆ. ನನ್ನ ರಾತ್ರಿ 2 ಗಂಟೆ ಆಗಿತ್ತು ಗೋವಾಯಿಂದ. ನಾನು ಬಂದು ನಾನು ಬೆಳಗ್ಗೆ ಎದ್ದು ಇಲ್ಲಿ ಬಂದಿದ್ದೀನಿ. ಬಿಕಾಸ್ ಎಲ್ಲ ಐ ಹ್ಯಾವ್ ವಾಚ್ ಫಾರ್ ವಿಟನಯ್ಯ. ಈ ಮಕ್ಕಳುಗಳನ್ನೆಲ್ಲ ಆದಷ್ಟು ಅವಕಾಶಗಳು ಕೊಡ್ತೀನಿ ಅವ್ರಿಗೆ ಥ್ರೂ ಮೈ ಚಾಮರಾಜಕೃಷ್ಣ ಸಂಗೀತ ಸರ್. ಓಕೆ, ಥ್ಯಾಂಕ್ ಯು ಆಲ್ ಫಾರ್